ಹಲೋ ಎವ್ರಿವಾನ್, ಮತ್ತೊಮ್ಮೆ ಕ್ರಿಯಾನ್ ಸ್ಟಾರ್ಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನಿಮ್ಮ ಮನಸ್ಸಿನಲ್ಲಿರೋ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಹಾಗೆ ಕೇಳೋಣ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸ್ನಲ್ ರೀಡಿಂಗ್ ತೊಗೋಬಹುದು. ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರೋದ್ರಿಂದ ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ನಿಮ್ಮ ಬಗ್ಗೆ ಅವರು ಏನು ಯೋಚನೆ ಮಾಡ್ತಾ ಇದ್ದಾರೆ, ಇದೊಂದು ಕರೆಂಟ್ ಫೀಲಿಂಗ್ ಸೆಕ್ಷನ್ ಆಗಿರುತ್ತೆ. ಇಲ್ಲಿ ಮೈಸರ್, ಮತ್ತೊಂದು ಟ್ರಾವೆಲಿಂಗ್, ಬಾಟಮ್ನಲ್ಲಿ ಮೈಂಡ್ ಅನ್ನೋದಿದೆ. ಮನಸ್ಸಲ್ಲಿ ಏನೋ ಯೋಚನೆಗಳು ಬರ್ತಾ ಇದೆ. ಈ ಫ್ರೆಂಡ್ಶಿಪ್ನಲ್ಲಿ ಇಬ್ಬರಿಗೂ ಅಷ್ಟೊಂದು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅನ್ನೋದು ಬರ್ತಾ ಇದೆ. ತುಂಬ ದಿನದ ಫ್ರೆಂಡ್ಶಿಪ್ ಇದೆ, ಆತ್ಮೀಯತೆ ಇದೆ, ಆದ್ರೂ ಇಬ್ಬರಲ್ಲೂ ಆಗಾಗ ಮಾತುಕತೆಗಳಾಗ್ತಾ ಇರುತ್ತೆ. ಇಲ್ಲಿ ಏನಿದೆ ನೋಡೋಣ. ಇದಕ್ಕೆ ಇಲ್ಲಿಂದ ಒಂದು ಕಾರ್ಡ್ ನೋಡೋಣ ಏನು ಬರುತ್ತೆ. ಸೇಕ್ರೆಡ್ ಸ್ಪೇಸ್, ಚೇಂಜ್. ಇಲ್ಲಿ ನೋ ಕಾಂಟ್ಯಾಕ್ಟಲ್ಲಿ ಇದ್ದೀರಾ ಅನ್ನೋದು ಬರ್ತಾ ಇದೆ. ಕಮ್ಯುನಿಕೇಷನ್ ಗ್ಯಾಪ್ ಇದೆ. ಮನಸ್ಸಲ್ಲಿ ಏನೋ ಟ್ರಾನ್ಸ್ಫಾರ್ಮೇಷನ್ ಆಗ್ತಾ ಇದೆ. ಲೆಟ್ ಗೋ ಆಫ್ ದಿ ಪಾಸ್ಟ್ ಅನ್ನೋದಿದೆ. ಹಳೆಯದನ್ನೆಲ್ಲ ಮರೆತು ಆ ಸಿಟ್ಟು ಕೋಪಗಳನ್ನೆಲ್ಲ ಬಿಟ್ಟು ಮುಂದೆ ಹೊಂದಾಣಿಕೆ ಮಾಡ್ಕೋಬೇಕು, ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು ಹಾಗನ್ನಿಸ್ತಾ ಇದೆ ಅವ್ರಿಗೆ. ಏನೋ ನಿಮ್ಮ ಜೀವನದಲ್ಲಿ ಬದಲಾವಣೆ ಆಗೋದಿದೆ ಅನ್ನೋದು ಬರ್ತಾ ಇದೆ. ಇಬ್ರಿಗೂ ಆಗಾಗ ಮಾತುಕತೆಗಳಾಗ್ತಾ ಇತ್ತು. ಅದು ನೀನು ನನಗೆ ಗಮನಿಸ್ತಾ ಇಲ್ಲ, ಸರಿಯಾಗಿ ಟೈಮ್ ಕೊಡ್ತಾ ಇಲ್ಲ, ಇದ್ರ ಹಿಂದೆ ಯಾರೋ ಇದ್ದಾರೆ ಹಾಗೆಲ್ಲ ನಿಮ್ಮ ಅನುಮಾನಗಳು ಇರ್ತಾ ಇತ್ತು. ಬರ್ತಾ ಬರ್ತಾ ಅದು ಜಾಸ್ತಿಯಾಗಿ ಇಬ್ಬರೂ ನೋ ಕಾಂಟ್ಯಾಕ್ಟಲ್ಲಿ ಇದ್ದೀರಾ ಅನ್ನೋದಿದೆ. ಮಾತು ಬಿಟ್ಟಿದ್ದೀರಾ, ಆದರೆ ಮನಸ್ಸು ಮಾತ್ರ ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇದೆ. ನಿಮಗೆ ಅವ್ರಿಗೆ ನನ್ನ ಬಗ್ಗೆ ಯೋಚನೆ ಇದೆಯಾ, ನನ್ನ ನೆನಪಿದೆಯಾ ಹಾಗೆ ನಿಮ್ಗೆ ಅನ್ನಿಸ್ತಾ ಇದೆ. ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನು ಬರುತ್ತೆ ಕೇಳೋಣ. ಇದು ಅವರ ಎನರ್ಜಿ ಆಗಿರುತ್ತೆ. ಟೆಂಪರೆನ್ಸ್ ಬರ್ತಾ ಇದೆ. ಮತ್ತೊಂದು ಟವರ್ ಕಾರ್ಡ್, ಹಾಗೆ ಪೇಜ್ ಆಫ್ ಪೆಂಟಿಕಲ್ಸ್, ಮತ್ತೊಂದು ಕ್ವೀನ್ ಆಫ್ ಪೆಂಟಿಕಲ್ಸ್, 7 ಆಫ್ ಪೆಂಟಿಕಲ್ಸ್. ಇಲ್ಲಿ ನೈಟ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಅವ್ರಿಗೇನೋ ಫೈನಾನ್ಷಿಯಲ್ ಇಶ್ಯೂಸ್ ಇದೆ ಅನ್ನೋದು ಬರ್ತಾ ಇದೆ. ಒಳ್ಳೆ ಜಾಬಲ್ಲಿ ಇದ್ರೂ ಕೈಯಲ್ಲಿ ಅಂಥ ದುಡ್ಡು ನಿಲ್ತಾ ಇಲ್ಲ, ಖರ್ಚು ವೆಚ್ಚಗಳು ಜಾಸ್ತಿ, ಏನೋ ರೆಸ್ಪಾನ್ಸಿಬಿಲಿಟೀಸ್ ಇದೆ ಅನ್ನಿಸ್ತಾ ಇದೆ. ಅದರಿಂದ ಮನಸ್ಸು ಡಿಸ್ಟರ್ಬ್ ಆಗಿದೆ. ಇಲ್ಲಿ ಇನ್ನೇನಿದೆ ನೋಡೋಣ. ಇಲ್ಲಿ ವೃಷಭ ರಾಶಿ, ಕನ್ಯಾ ರಾಶಿ, ಮಕರ ರಾಶಿಯವರಿದ್ದೀರಾ. ಹಾಗೆ ಮೂನ್ ಎನರ್ಜಿ ಇದೆ. ಈ ಟೈಮಲ್ಲಿ ಅವರು ಮೂನ್ ಎನರ್ಜಿನಲ್ಲಿದ್ದಾರೆ ಅನ್ನೋದು ಬರ್ತಾ ಇದೆ. ಮೆಂಟಲಿ ಡಿಸ್ಟರ್ಬ್ ಆಗಿದ್ದಾರೆ, ಫೈನಾನ್ಷಿಯಲ್ ಇಶ್ಯೂಸ್ ಕಾಣ್ತಾ ಇದೆ. ಇದನ್ನೆಲ್ಲ ಸರಿ ಮಾಡ್ಕೋಬೇಕು ಅನ್ನೋ ಮನಸ್ಸಿದೆ ಅವ್ರಿಗೆ. ಅವ್ರ ಮನಸ್ಸೆಲ್ಲ ಅವ್ರ ಕೆರಿಯರ್ ಅಥವಾ ಅವ್ರ ಬಿಸ್ನೆಸ್ ಕಡೆ ಇದೆ. ನಿಮ್ಗೆ ಹೆಚ್ಚು ಗಮನ ಕೊಡೋಕ್ಕಾಗ್ತಾ ಇಲ್ಲ. ಇವರೊಂದು ತಾಳ್ಮೆ ಇರುವಂಥ ವ್ಯಕ್ತಿ, ಹಾಗೆ ರೆಸ್ಪಾನ್ಸಿಬಿಲಿಟೀಸ್ ಇದೆ. ಅಷ್ಟೊಂದು ಪ್ರಾಕ್ಟಿಕಲ್ ಆಗಿಲ್ಲ, ಇಮೋಷ್ನಲ್ ಆಗಿರುವಂಥವ್ರು. ನಿಮ್ಮ ಜೊತೆ ಸ್ನೇಹ ಬೆಳೆದಿದೆ ಸರಿ, ನೀವು ಅವರನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅನ್ನೋದಿದೆ ಇಲ್ಲಿ. ಆಗಾಗ ಇಬ್ಬರ ಮಧ್ಯೆ ಮಾತುಕತೆಗಳಾಗ್ತಾ ಇರುತ್ತೆ. ಈ ಟೈಮಲ್ಲಿ ದೂರ ಆಗಿದ್ದೀರಾ ಸರಿ, ಆದರೆ ಇಬ್ಬರೂ ಒಬ್ರಿಗೊಬ್ರಿಗೆ ಮರೆಯೋಕ್ಕಾಗ್ತಾ ಇಲ್ಲ. ಈ ಟೈಮಲ್ಲಿ ಕಮ್ಯುನಿಕೇಷನ್ ಗ್ಯಾಪ್ ಇದೆ. ಇಬ್ಬರು ಸೈಲೆಂಟ್ ಆಗಿದ್ದೀರಾ, ಆದರೆ ಇದು ಯಾವಾಗ ಸರಿಯಾಗುತ್ತೆ ಅನ್ನೋ ಮನಸ್ಸಿದೆ ನಿಮ್ಮಿಬ್ರಿಗೂ. ಅದಕ್ಕೆ ನೀವೇನು ಯೋಚನೆ ಮಾಡ್ತಾ ಇದ್ದೀರಾ ನೋಡೋಣ. 2 ಕಾರ್ಡ್ ಬರ್ತಾ ಇದೆ. ನಂಬರ್ 3, 4 and 5. ಹಿಂದೆನೂ ನೀವು ಎಷ್ಟೋ ಸರಿ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ಗೆ ಹೋಗ್ತಾ ಇದ್ರಿ. ಹಾಗೆಲ್ಲ ನೀವೇ ಅವರನ್ನು ಮಾತಾಡಿಸ್ತಾ ಇದ್ರಿ. ಈಗಲೂ ಅಷ್ಟೇ ನಿಮಗೆ ಅವ್ರ ಜೊತೆ ಮಾತಾಡಿಸ್ಬೇಕು, ಮತ್ತೆ ಸರಿ ಮಾಡ್ಕೋಬೇಕು ಅನ್ನೋ ಮನಸ್ಸಿದೆ. ನೀವೊಂದು ಸೌಮ್ಯ ಸ್ವಭಾವದ ವ್ಯಕ್ತಿ, ಆದರೆ ಆಗಾಗ ಸಿಟ್ಟು ಬರುತ್ತೆ. ಜೀವನದ ಬಗ್ಗೆ ತುಂಬ ಕನಸುಗಳನ್ನ ಇಟ್ಕೊಂಡಿದ್ದೀರಾ, ಯಾವಾಗಲೂ ಸಂತೋಷವಾಗಿರಬೇಕು ಅಂತ ಅನ್ಕೋತೀರಾ. ಆದರೆ ಈ ವ್ಯಕ್ತಿಗೋಸ್ಕರ ನೀವು ಆಗಾಗ ಡಿಸ್ಟರ್ಬ್ ಆಗೋದಿದೆ. ಮುಂದೆ ಏನಿದೆ, ಈ ಫ್ರೆಂಡ್ಶಿಪ್ಗೆ ಅರ್ಥ ಹುಡುಕಬೇಕು, ಮುಂದೆ ಅವ್ರ ಜೊತೆ ಜೀವನ ಮಾಡಬೇಕು, ಮದುವೆ ಮಾಡ್ಕೋಬೇಕು ಅನ್ನೋ ಮನಸ್ಸು ನಿಮಗಿದೆ. ಆ ಕಡೆಯಿಂದ ನಿಮ್ಗೆ ಯಾವುದೇ ಕ್ಲಾರಿಟಿ ಸಿಗ್ತಾ ಇಲ್ಲ. ಇದೇ ವಿಷಯಕ್ಕೆ ನಿಮ್ಮಿಬ್ಬರಲ್ಲಿ ಆಗಾಗ ಮಾತುಕತೆಗಳಾಗ್ತಾ ಇತ್ತು.
ಆದರೆ ಅವರು ಹೆಚ್ಚು ಅವ್ರ ಕೆಲಸ ಕಾರ್ಯಗಳ ಕಡೆ ಗಮನ ಕೊಡ್ತಾ ಇರೋದ್ರಿಂದ ನಿಮ್ಮನ್ನು ಅಷ್ಟೊಂದು ಕೇರ್ ಮಾಡ್ತಾ ಇರಲಿಲ್ಲ. ಆದರೆ ನೀವು ಇಮೋಷ್ನಲ್ ಆಗಿ ಆ ವ್ಯಕ್ತಿಗೆ ಕಾಯ್ತಾ ಇದ್ರಿ, ಆಗಾಗ ಸಿಟ್ಟು ಮಾಡ್ಕೋತಾ ಇದ್ರಿ. ಇವೆಲ್ಲದರಿಂದ ಈಗ ನೀವು ಸೈಲೆಂಟ್ ಆಗಿದ್ದೀರಾ. ಅವ್ರ ಸಿಟ್ಟಿನ ಮಾತುಗಳನ್ನ ನಿಮಗೂ ಕೇಳೋಕೆ ಇಷ್ಟ ಇರಲಿಲ್ಲ. ಸ್ವಲ್ಪ ದಿನ ಸುಮ್ಮನೆ ಇದ್ದರೆ ಎಲ್ಲ ಸರಿಯಾಗುತ್ತೆ ಹಾಗೆ ನೀವು ಅಂದ್ಕೊಂಡಿದ್ದೀರಾ. ಇದಕ್ಕೆ ಇನ್ನೇನಿದೆ, ಯೂನಿವರ್ಸಿಂದ ಏನು ಬರುತ್ತೆ ನೋಡೋಣ. ಇಲ್ಲಿ ಪಾಲಿಟಿಕ್ಸ್, ಮತ್ತೊಂದು ದಿ ಫೂಲ್ ಕಾರ್ಡ್ ಬರ್ತದೆ. ಸೈಲೆನ್ಸ್, ಆಲ್ರೆಡಿ ಸೈಲೆಂಟ್ ಆಗಿದ್ದೀರಾ. ಮತ್ತು ಮೈಂಡ್ ಬರ್ತದೆ. ಮತ್ತೊಂದು ಬ್ರೇಕ್ ಥ್ರೂ, ಇಲ್ಲೊಂದು ಎಕ್ಸ್ಪೀರಿಯನ್ಸಿಂಗ್. ಇಬ್ಬರೂ ದೂರ ಆಗಿದ್ರೂ ಒಬ್ಬರು ನೆನಪು ಒಬ್ರಿಗೆ ಬರ್ತಾ ಇದೆ, ಆದ್ರೂ ಸೈಲೆಂಟ್ ಆಗಿದ್ದೀರಾ. ಇದು ಎಲ್ಲಿ ತನಕ ಹೀಗೆ ನಡೆಯುತ್ತೆ ನೋಡೋಣ. ಸದ್ಯದಲ್ಲಿ ಇಲ್ಲೊಂದು ಬ್ರೇಕ್ ಇದೆ. ಅವರು ಅವ್ರ ಕೆಲಸದಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಇಲ್ಲೇನೋ ಪಾಲಿಟಿಕ್ಸ್ ಇದೆ ಅಂತ ನಿಮ್ಗನ್ನಿಸ್ತಾ ಇದೆ. ಇಬ್ಬರ ಮನಸ್ಸು ಡಿಸ್ಟರ್ಬ್ ಆಗಿದೆ. ಇಷ್ಟು ಸರಿ ಮತ್ತೆ ಮತ್ತೆ ಕನೆಕ್ಟ್ ಆಗ್ತಾ ಇದ್ದವರು ಈಗ ಲಾಂಗ್ ಟೈಮಿಂದ ಡಿಸ್ಕನೆಕ್ಟ್ ಆಗಿದ್ದಾರೆ. ಅದು ನಿಮಗೆ ಯೋಚನೆ ಆಗ್ತಾ ಇದೆ. ಮುಂದೇನು ಅನ್ನೋ ಪ್ರಶ್ನೆ ಇದೆ ನಿಮಗೆ. ಸರಿ, ಇಲ್ಲಿ ಮುಂದೆ ಅವರು ಕನೆಕ್ಟ್ ಆಗ್ತಾರಾ? ಅದಕ್ಕೆ ಏಂಜಲ್ಸ್ ಏನು ಹೇಳ್ತಾರೆ ಕೇಳೋಣ. ಇಲ್ಲಿಂದ ಏನು ಕಾರ್ಡ್ಸ್ ಬರುತ್ತೆ? ಬಿ ಇನ್ ದಿ ಪ್ರೆಸೆಂಟ್ ಆ್ಯಂಡ್ ಡ್ರೀಮ್ ಆಫ್ ದಿ ಫ್ಯೂಚರ್. ಐ ಲವ್ ಯು ಅಂತ ಹೇಳ್ತಾ ಇದ್ದಾರೆ. ಮಿರಾಕಲ್ಸ್ ಆ್ಯಂಡ್ ಬ್ಲೆಸ್ಸಿಂಗ್ಸ್. ಮತ್ತೊಂದು ಟೇಕ್ ಅ ಚಾನ್ಸ್ ಆನ್ ಲವ್, ಡೆಮಾನ್ಸ್ಟ್ರೇಟ್ ಲವ್ ಅನ್ನೋದು ಬರ್ತದೆ. ಲುಕ್ ಟು ಯುವರ್ ಇನ್ನರ್ ಸ್ಟ್ರೆಂತ್, ಆದಷ್ಟು ನಿಮ್ಮನ್ನು ನೀವು ಸಮಾಧಾನ ಮಾಡ್ಕೊಳ್ಳಿ ಅನ್ನೋದು ಬರ್ತದೆ. ನಿಮ್ಮ ಮನಸ್ಸಲ್ಲಿ ಆ ವ್ಯಕ್ತಿ ಇದ್ದರೆ ಸರಿ, ಆದರೆ ಸ್ವಲ್ಪ ದಿನ ತಾಳ್ಮೆಯಿಂದ ಕಾಯಬೇಕಾಗುತ್ತೆ ಅನ್ನೋದು ಏಂಜಲ್ಸ್ನ ಮೆಸೇಜ್ ಆಗಿದೆ. ಇಲ್ಲಿ ಇನ್ನೇನೇನು ಮೆಸೇಜ್ಗಳಿದೆ ನಿಮಗೆ ನೋಡೋಣ. ನೀವು ಮುಂದಿನ ಜೀವನದ ಬಗ್ಗೆ ಕನಸು ಕಾಣ್ತಾ ಇದ್ದೀರಾ ಸರಿ, ಆದರೆ ಇವತ್ತಿನ ಸಿಚುವೇಶನ್ನ ನೀವು ಗಮನಿಸ್ಕೋಬೇಕಾಗತ್ತೆ ಅನ್ನೋದು ಬರ್ತಾ ಇದೆ. ಅವ್ರ ಪರಿಸ್ಥಿತಿನೂ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ನಿಮ್ಮನ್ನು ಅವ್ರು ನಿಜವಾಗಿ ಇಷ್ಟಪಟ್ಟಿದ್ದಾರೆ. ಇಲ್ಲಿ ಮಿರಾಕಲ್ಸ್ ಆ್ಯಂಡ್ ಬ್ಲೆಸ್ಸಿಂಗ್ಸ್ ಬರ್ತಾ ಇದೆ. ಎಲ್ಲದಕ್ಕೂ ಅದರದೇ ಆದ ಸಮಯ ಇರುತ್ತೆ. ಆ ಟೈಮ್ಗೋಸ್ಕರ ನೀವು ಕಾಯಬೇಕಾಗತ್ತೆ. ಹಾಗಿರೋದ್ರಿಂದ ನಿಮ್ಮ ಮನಸ್ಸಿನಲ್ಲಿರೋ ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ನಿಮ್ಮನ್ನು ಮರ್ತಿಲ್ಲ. ನಿಮ್ಮ ಸಮಸ್ಯೆಗಳು ಸುಧಾರಿಸುತ್ತೆ. ಸೊ ಬಿ ಪಾಸಿಟಿವ್. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.